ಹಲೋ. ನಾನು ಉತ್ತರಳ್ಳಿಲೇನೇ ಇದ್ದೆ, ಆದ್ರೆ ನನಗೆ ಕೆಲವು ರೋಡಿಗಳು ಫಾಲೋ ಮಾಡ್ಕೊಂಡು ಅಟ್ಯಾಕ್ ಮಾಡೋದಕ್ಕೆ ನೋಡಿದ್ರು. ನನಗೆ ತುಂಬಾ ಭಯ ಆಗೋಯ್ತು. ನಾನು ಅಲ್ಲಿಂದ ಇವಾಗ ಹೊರಟು ಬಂದ್ಬಿಟ್ಟಿದ್ದೀನಿ. ನಾನಿವಾಗ ಕನಕಪುರ ರೋಡಲ್ಲಿದ್ದೀನಿ. ನೋಡಿ, ನೀವು ಭಯ ಪಡಬೇಡಿ, ನಿಮ್ಗೇನು ಆಗಲ್ಲ, ನಾವಿದ್ದೀವಿ. ನಾವು ಅಂದ್ರೆ ಯಾರ್ಯಾರಿದ್ದೀರಾ? ನಾನು ಮತ್ತೆ ಗೌತಮ್ ಅವರು. ಧನ್ಯಾ, ನಾನು ಗೌತಮ್ ಮಾತಾಡ್ತಾ ಇದ್ದೀನಿ. ಈಗೇನು ಆಗಲ್ಲ, ಹೆದರ್ಕೋಬೇಡ, ನಾವಿದ್ದೀವಿ. ನೀನು ತುಂಬಾ ಸರ್ತಿ ನಮ್ಮ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟೆ, ಆದರೆ ನಾನು ಅವಕಾಶ ಕೊಡಲಿಲ್ಲ. ಹಾ, ನನಗೆ ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ. ಅಕ್ಕ ಅಂತೂ ಏನು ಹೇಳೋದಕ್ಕಾಗಿಲ್ಲ. ನನ್ನ ಮಕ್ಕನ್ನ ಕಳ್ಕೊಂಡೆ, ಅದೇ ಕೊರಗಲ್ಲಿ ನಮ್ಮಮ್ಮನ್ನು ಕಳ್ಕೊಂಡೆ. ಆದ್ರೆ ಅವರಿಬ್ರು ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಾನು ಎಲ್ಲ ಸತ್ಯನೂ ನಿಮ್ಮ ಹತ್ರ ಹೇಳಲೇಬೇಕು. ಅಕ್ಕ ಅರ್ಧಕ್ಕೆ ಬಿಟ್ಟು ಹೋಗಿರೋ ಕೆಲ್ಸನ ನಾನ್ ಪೂರ್ತಿ ಮಾಡ್ಬೇಕು. ಅದೇನು ಅಂತ ಹೇಳಮ್ಮ. ಇಲ್ಲ, ಇದನ್ನ ಫೋನ್ ನಲ್ಲಿ ಹೇಳೋದಿಕ್ಕಾಗೋದಿಲ್ಲ, ಡೈರೆಕ್ಟ್ ಆಗೇ ಹೇಳ್ಬೇಕು. ಕನಕಪುರ ರೋಡಲ್ಲಿ ಎಲ್ಲಿದ್ಯಾ? ಎಕ್ಸಾಕ್ಟ್ ಆಗಿ ಎಲ್ಲಿ ಮೀಟ್ ಮಾಡ್ಬೇಕು ಹೇಳು. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಅವ್ರು ನನ್ನನ್ನ ಫಾಲೋ ಮಾಡ್ತಾನೆ ಇದ್ದಾರೆ. ಎಲ್ಲೋ ಸುತ್ತಮುತ್ತನೇ ಇದ್ದಾರೆ ಅಂತ ಅನ್ಸುತ್ತೆ. ಎಲ್ಲೂ ಸೇಫ್ ಜಾಗ ಅಂತ ಅನ್ನಿಸ್ತಾನೆ ಇಲ್ಲ. ಒಂದು ಕೆಲಸ ಮಾಡು, ಕನಕಪುರ ರೋಡಲ್ಲಿ ನಮ್ದೊಂದು ಗೋಡೌನ್ ಇದೆ, ಅಲ್ಲಿಗೆ ಹೋಗು. ಒಬ್ಬ ಸೆಕ್ಯೂರಿಟಿ ಇರ್ತಾನೆ, ಅವನಿಗೆ ಫೋನ್ ಕೂಡ ನಾನು ಮಾತಾಡ್ತೀನಿ. ಲೊಕೇಶನ್ ಈಗಲೇ ಕಳಿಸ್ತೀನಿ. ಓಕೆ? ಹಾ ಸರಿ, ಹಾಗೆ ಮಾಡಿ. ಭೂಮಿಕಾ, ನಾನು ಕನಕಪುರ ಗೋಡೌನ್ ಲೊಕೇಶನ್ ಕಳಿಸ್. ಬನ್ನಿ. ಅಲ್ಲ, ಅವನು ಅವಳನ್ನ ಇಲ್ಲೇ ಕಳಿಸ್ತಾನೆ ತೆಂಗಿಸ್ ಮಾಡಿದೆ. ಯಪ್ಪೋ ದೇವ್ರೆ. ಅಣ್ಣ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇದ್ಯಾಕೋ ತೀರಾನೇ ಓವರ್ ಆಯ್ತು. ಅಯ್ಯೋ ಸಿಸ್ಟರ್, ನಿನ್ನ ವಿಷಯದಲ್ಲಿ ಓವರ್ ಅನ್ನೋ ಪದನೇ ಇಲ್ಲ. ಎಷ್ಟು ಹೊಗಳಿದ್ರು ಕಮ್ಮಿನೇ, ಎಷ್ಟು ಹೇಳಿದ್ರು ಕಮ್ಮಿನೇ. ನಾನಲ್ಲ, ಯಾರಾದ್ರೂ ಒಪ್ಕೊಳ್ಳೇಬೇಕು ನೀನಂತ ಜೀನಿಯಸ್ ಅಂತ. ತಗೊಂಡೋಗಿ ಮ್ಯೂಸಿಯಂ ಅಲ್ಲಿ ಇಡಬೇಕು ಅಂತ ಬ್ರೈನ್ ನಿಂದು. ನನಗನ್ಸೋ ಪ್ರಕಾರ ಐನ್ಸ್ಟೈನ್ಗಿಂತ 2 ಪಟ್ಟು IQ ಜಾಸ್ತಿ ನಿಂತು. ಯಾರು ಬಂದು ಚೆಕ್ ಮಾಡಿಲ್ಲ. ಚೆಕ್ ಮಾಡಿದ್ರೆ ಕಂಗಾಲಾಗಿ ಹೋಗಿರೋ ಸಿಸ್ಟರ್. ಯಾರಪ್ಪ ಇದು ಅಲ್ಟ್ರಾ ಜೀನಿಯಸ್ ಅಂತ. ಅಣ್ಣ, ಫಸ್ಟ್ ನೀನ್ ಫೋನ್ ಮಾಡಿ ನಮ್ಮ ಹುಡುಗರಿಗೆ ಬೇಗ ಬರಕ್ ಹೇಳು. ಸಿಸ್ಟರ್, ಅವಳ ಹತ್ರ ಏನ್ ಪ್ರೂಫ್ ಇರ್ಬೋದು? ಅಲ್ಲ, ಅದು ಅವಳ ಹತ್ರ ಹೇಗ್ ಬಂದಿರ್ಬೋದು? ಅಯ್ಯೋ ದೇವ್ರೆ, ಎಷ್ಟು ತಲೆ ಕೆಡಿಸ್ಕೊಂಡ್ರು ಅರ್ಥನೇ ಆಗ್ತಿಲ್ವಲ್ಲ ಸಿಸ್ಟರ್. ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಅಣ್ಣ. ನಾವು ಮಾನ್ಯಗೆ ಟಾರ್ಚರ್ ಕೊಟ್ಟಿದ್ವಲ್ಲ, ಅದಕ್ಕೆ ರಿಲೇಟೆಡ್ ಆಗಿ ಅವಳು ಏನಾದ್ರೂ ಸಾಕ್ಷಿ ಬಿಟ್ಟು ಹೋದ್ಲಾ, ಅಥವಾ ಅವಳು ಹೇಳ್ತಾ ಇರೋ ಎವಿಡೆನ್ಸ್ ಭಾಗ್ಯಕ್ಕೆ ಸಂಬಂಧಪಟ್ಟಿದ್ದ? ಒಂದು ಗೊತ್ತಾಗ್ತಾ ಇಲ್ಲ ಅಣ್ಣ. ಸಿಸ್ಟರ್, ಅದು ಏನಾದ್ರೂ ಆಗಿರ್ಲಿ, ಅವಳು ಸಿಕ್ಕ ತಕ್ಷಣ ಆ ಎವಿಡೆನ್ಸ್ ಅನ್ನ ನಾಶ ಪಡಿಸ್ಬೇಕಷ್ಟೇ. ಇಲ್ಲ ಅಂದ್ರೆ ನಮ್ಮ ಬಂಡವಾಳೆಲ್ಲ ಹೊರಗೆ ಬಂದು ಅವತ್ತು ಜಯದೇವಿಗಾಯ್ತಲ್ಲ ಮಂಗಳಾರತಿ, ಅದು ನಮಗೂ ಆದ್ರೆ ತುಂಬಾ ಕಷ್ಟ. ಅದು ಆಗದೇ ಇರೋ ತರ ನೋಡ್ಕೋಬೇಕಲ್ಲ ಸಿಸ್ಟರ್. ಕಳೆದ 30 ವರ್ಷದಿಂದ ಕಾಪಾಡ್ಕೊಂಡು ಬಂದಿರೋ ಗುಟ್ಟನ್ನ ಅಷ್ಟು ಸುಲಭವಾಗಿ ಹೊರಗೆ ಬರಕ್ಕೆ ನಾನು ಬಿಟ್ಬಿಡ್ತೀನಿ ಅಣ್ಣ. ಅವಳು ಹೇಗೂ ಇಲ್ಲಿಗೆ ಬರ್ತಾಳಲ್ವಾ, ಬಾಯ್ ಬಿಡ್ಸೋಣ ಬಿಡು. ಅವಳು ಒಬ್ಬಳೇ ಬಂದ್ರೆ ಪರವಾಗಿಲ್ಲ ಸಿಸ್ಟರ್. ಅವಳು ಹಿಂದೆ ಬೆಂಗಾವಲಿಗೆ ಗೌತಮು ಬರ್ತಾ ಇದ್ದೇನಲ್ಲ, ಇದಕ್ಕೇನ್ ಮಾಡೋದು ಸಿಸ್ಟರ್? ನೀನ್ ಏನಾದ್ರೂ ಮಾಡಿ ಅವನು ಇಲ್ಲಿಗೆ ಬರ್ದಂಗೆ ತಡಿಬೇಕು. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗತ್ತೆ. ಆ ಧನ್ಯ ಇಲ್ಲಿಗೆ ಬರೋದು, ಗೌತಮು ಬರೋದು, ನಾವಿಲ್ಲೇ ಇರೋದು ಎಲ್ಲ ಸೇರಿ ಗಬ್ಬೆದ್ದು ಹೋಗುತ್ತೆ ಸಿಸ್ಟರ್. ನಾವೇ ಅವನ ತಾಯಿಯ ರಹಸ್ಯದ ರೂವಾರಿಗಳು ಅಂತ ಏನಾದ್ರೂ ಅವನಿಗೆ ಗೊತ್ತಾಗ್ಬಿಟ್ರೆ ಸೂಟೆಡ್ ಸೈಟ್ ಆಗ್ಬಿಡ್ತೀವಿ. ಆಮೇಲೆ ನಮ್ಗೆ ತಿಥಿ ಮಾಡಿ 4 ಪಿಂಡ ಇಟ್ಬಿಡ್ತಾನೆ, ಪಿಂಡ. ಆಮೇಲೆ ಅಕ್ಕಪಕ್ಕದಲ್ಲಿ 2 ಸಮಾಧಿ, ಒಂದು ನಿಂದು ಒಂದು ನಂದು. ಸಾವಿನಲ್ಲೂ ಜೊತೆಯಾದ ಅಣ್ಣ ತಂಗಿ ಅಂತ ಬ್ರೇಕಿಂಗ್ ನ್ಯೂಸ್ ಬರುತ್ತೆ ಸಿಸ್ಟರ್. ಅಣ್ಣ, ಇರೋ ವಿಷಯ ಹೇಳಿದೆ ಸಿಸ್ಟರ್. ನಮ್ ರಹಸ್ಯ ಆಚೆ ಬಂದ್ರೆ ಅದೇ ತಾನೇ ಆಗೋದು. ನೋಡು ಏನ್ ಮಾಡ್ತೀಯ ಅಂತ. ಒಟ್ನಲ್ಲಿ ಗೌತಮ್ ಮತ್ತೆ ಧನ್ಯ ಮೀಟ್ ಆಗಬಾರ್ದು ಅಷ್ಟೇ. ಹೇಳು, ನಿನಗೇನೋ ಗೊತ್ತು, ಏನೋ ಸಾಕ್ಷಿ ಇದೆ ಅಂತ ಹೇಳಿದಿಲ್ಲ, ಏನದು? ನಾನ್ ಹೇಳಲ್ಲ. ಹೇಳ್ತೀಯೋ ಇಲ್ವೋ? ಸಿಸ್ಟರ್, ಮೊಬೈಲ್ ಅಲ್ಲೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾಳೆ, ಚೆಕ್ ಮಾಡ್ತೀನಿ. ಇದು ಕೊಡೆ ಮೊಬೈಲ್.
ಮೊಬೈಲ್ ಗೋ ಪ್ಲೀಸ್ ನನ್ನ ಹತ್ರನೇ ಆಡಾಡ್ತೀಯ ಮರ್ಯಾದೆಯಿಂದ ಬಾಯ್ ಬಿಟ್ಟೆ ಸರಿ ಇಲ್ದಿದ್ರೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಹೇಳು ಆ ಭಾಗ್ಯ ಅವಳ ಮಗಳು ಎಲ್ಲಿದ್ದಾಳೆ ಹೇಳಲ್ಲ ಹೇಯ್ ಹೇಳಲ್ವಾ ನೋಡು ಸುಮ್ಮನೆ ನನ್ನ ಪೇಷನ್ಸ್ನ ಟೆಸ್ಟ್ ಮಾಡಬೇಡ ಎಲ್ಲಿದ್ದಾರೆ ಅಂತ ಹೇಳು ಇಲ್ಲ ಅಂದ್ರೆ ನಕ್ಕನಿಗೆ ಆಗಿರೋ ಗತಿನೇ ನಿನಗೂ ಆಗತ್ತೆ ಹೇಳು ಎಲ್ಲಿದ್ದಾರೆ ಹೇಳ್ತೀನಿ ಹೇಳ್ತೀನಿ ಈಗ ದಾರಿಗೆ ಬಂದೆ ಹೇಳು ಪುಟ್ಟ ಗೌತಮ್ ಅವ್ರು ಬರ್ಲಿ ಆಮೇಲೆ ಅವ್ರ ಹತ್ರನೇ ಹೇಳ್ತೀನಿ